ಬಂಗಾರಪ್ಪನವರ ಆಡಳಿತದ ನಂತರದಲ್ಲಿ ಕಾಂಗ್ರೆಸ್ನಲ್ಲಿ ಯಾರ್ಯಾರು ಸಿಎಂ ಆಕಾಂಕ್ಷಿಗಳು, ಯಾರು ಹೈಕಮಾಂಡ್ಗೆ ಹತ್ತಿರವಾಗಿರ್ತಾರೆ ಅವರು ಮುಖ್ಯಮಂತ್ರಿಗಳಾಗಬೇಕು. ಆವಾಗ ಫೇವರಿಟ್ ಆಗಿದ್ದಂಥವರು ಎಸ್.ಎಂ. ಕೃಷ್ಣ ಅವರು. ಈ ಬಾರಿ ಹೈಕಮಾಂಡ್ಸ್ ಡಿಸಿಷನ್ ಇಸ್ ಟು ಮೇಕ್ ಮಿಸ್ಟರ್ ವೀರಪ್ಪ ಮೊಯ್ಲಿ ಚೀಫ್ ಮಿನಿಸ್ಟರ್. CET ಮಾಡಿದ್ದು ವೀರಪ್ಪ ಮೊಯ್ಲಿ ಅವರ ಕಾಂಟ್ರಿಬ್ಯೂಷನ್. CET ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ಪ್ರಮುಖ ಮಠಗಳ ಒಂದು ವೈರತ್ವನ ಅವರು ಕಟ್ಕೊಳ್ಬೇಕಾಗುತ್ತೆ. ರಾಜಕೀಯವಾಗಿ ಇದನ್ನು ಅವರು ಎದುರಿಸಲಿಕ್ಕೆ ಯಾವ ಉಪಾಯ ಕಂಡುಕೊಂಡ್ರು? ಹಾಗಾದರೆ ಯಾವುದೇ ಒಂದು ಸೂಚನೆ ಇಲ್ಲದೆ ಶಾಸಕಾಂಗ ಪಕ್ಷದಲ್ಲಿ ಮಾರಾಮಾರಿ ಆಗುತ್ತೆ. ಸೊ ಫಸ್ಟ್ ಟೈಮ್ ಎಷ್ಟರ ಮಟ್ಟಿಗೆ ಆಗುತ್ತೆ ಅಂತ ಹೇಳಿದ್ರೆ ಪೊಲೀಸ್ನವ್ರನ್ನ ಕರೆಸಬೇಕಾಗುತ್ತೆ. ಮೊಯ್ಲಿಯವರ ವಿರುದ್ಧ ಅವರ ಪಕ್ಷದವರೇ ಸೇರಿ ಧರಣಿ ಕೂತ್ಕೊಳ್ಳೋದು, ಅವರನ್ನ ಹೀನಾಯವಾಗಿ ಬೈಯುವುದು, ಇದೆಲ್ಲ ನಡೀತಾ ಇತ್ತು. ಸ್ನೇಹಿತರೆ ನಮಸ್ಕಾರ, ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ನಮ್ಮ ಫ್ಲ್ಯಾಶ್ ಬ್ಯಾಕ್ ಸರಣಿಯಲ್ಲಿ ನಾವು ಬಹಳ ಅದ್ಭುತವಾದಂಥ ವಿಶ್ಲೇಷಣೆಯನ್ನು ಹಿರಿಯ ಪತ್ರಕರ್ತರಾದಂಥ ರಾಮಕೃಷ್ಣ ಉಪಾಧ್ಯಾಯ ಅವರಿಂದ ನಿಮಗೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಕಳೆದ ಸರಣಿಯಲ್ಲಿ ನಾವು ಬಂಗಾರಪ್ಪನವರ ಆಡಳಿತವನ್ನು, ಅವರ ಆಡಳಿತ ವೈಖರಿಯನ್ನು, ಅವರ ಡೌನ್ಫಾಲ್ ಹೇಗಾಯಿತು ಅನ್ನುವಂಥದ್ದನ್ನು ನಾವು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಇವತ್ತು ಬಂಗಾರಪ್ಪನವರ ಆಡಳಿತದ ನಂತರದಲ್ಲಿ, ಅವರು ರಾಜೀನಾಮೆ ಕೊಟ್ಟ ನಂತರ ಯಾವ್ಯಾವ ರಾಜಕೀಯ ಬೆಳವಣಿಗೆಗಳು ಕರ್ನಾಟಕದ ರಾಜಕೀಯದಲ್ಲಿ ಆಯಿತು ಅನ್ನುವಂಥ ವಿಚಾರವನ್ನು ರಾಮಕೃಷ್ಣ ಉಪಾಧ್ಯಾಯ ಅವರು ನಿಮ್ಮ ಮುಂದೆ ಇಡೋದಕ್ಕೆ ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ನಾನು ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಕಳೆದ ಸರಣಿಯಲ್ಲಿ ಬಂಗಾರಪ್ಪನವರ ರಾಜೀನಾಮೆಯವರೆಗೂ ಬಂದು ನಿಂತಿತ್ತು. ಸೊ ಇಷ್ಟ ಇಲ್ಲದಿದ್ದರೂ ಕೂಡ ಬಂಗಾರಪ್ಪನವರು ರಾಜೀನಾಮೆ ಕೊಟ್ಟರು. ಕೊನೆಗೆ ಅವರ ಏರ್ಪೋರ್ಟ್ನಲ್ಲಿ ಎಷ್ಟು ಬೆಂಬಲಿಗರು ಅವ್ರಿಗೆ ಕಂಡು ಬಂದರು ಅನ್ನುವಂಥದ್ದನ್ನು ನೋಡಿದ್ವಿ. ಸೊ ಆ ರಾಜೀನಾಮೆಯ ನಂತರ ಕಾಂಗ್ರೆಸ್ನಲ್ಲಿ ಯಾರ್ಯಾರು CM ಆಕಾಂಕ್ಷಿಗಳಿದ್ದರು, ಅಂತಿಮವಾಗಿ ಆ ಸಂದರ್ಭದಲ್ಲಿ ನಡೆದಂಥ ರಾಜಕೀಯ ಘಟನೆಗಳೇನು, ಆನ್ ಕ್ಯಾಮ್ರಾ, ಆಫ್ ಕ್ಯಾಮ್ರಾ, ಈ ಥರದ್ದೆಲ್ಲ ಬ್ಯಾಕ್ ಡೋರು, ಈ ಥರದ್ದೆಲ್ಲ ರಾಜಕಾರಣಗಳು ನಡೀತಿರ್ತವೆ. ಆ ಸಂದರ್ಭದಲ್ಲಿ ನಡೆದಂಥ ರಾಜಕೀಯ ಘಟನೆಗಳನ್ನು ನೆನಪಿಸ್ಕೊಳ್ಳೋದಾದರೆ ಸ್ವಾಮಿಯವರೇ, ನೋಡಿ, ಕಾಂಗ್ರೆಸ್ನಲ್ಲಿ ಒಂದು ಪ್ರತೀತಿ ಇದೆ. ಯಾರು ಹೈಕಮಾಂಡ್ಗೆ ಹತ್ತಿರವಾಗಿರ್ತಾರೆ, ಫೇವರಿಟ್ಸ್ ಆಗಿರ್ತಾರೆ, ಅವರು ಮುಖ್ಯಮಂತ್ರಿಗಳಾಗ್ಬೋದು. ಅವರಿಗೆ ಜಾತಿ ಬೆಂಬಲ, ಹಣದ ಬೆಂಬಲ ಇರಬೇಕು ಅಂತಿಲ್ಲ. ಸೊ ಅದೇ ರೀತಿಯಲ್ಲಿ ಬಂಗಾರಪ್ಪನವರಾಗಿದ್ದರು. ಈಗ ಮೊಯ್ಲಿಯವರ ಸ್ಥಾನ ಜಾಗ ಸಿಗುತ್ತೆ. ಓಕೆ, ಅದು ಹೇಗಾಯಿತು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಶ್ಲೇಷಣೆ ಮಾಡೋಣ. ನೋಡಿ, ವೀರೇಂದ್ರ ಪಾಟೀಲ್ರ ಒಂದು ಎಕ್ಸಿಟ್ ನಂತರ ಮತ್ತೆ ಬಂಗಾರಪ್ಪನವರ ಅನ್ಸರ್ಮೋನಿಯಸ್ ಎಕ್ಸಿಟ್ ನಂತರ ಸೊ ಯಾರಾಗ್ತಾರೆ ಅಂತ ಒಂದು ಕುತೂಹಲ ಕಾಂಗ್ರೆಸ್ ಪಕ್ಷದಲ್ಲಿತ್ತು. ಆವಾಗ ಫೇವರಿಟ್ ಆಗಿದ್ದಂಥವರು ಎಸ್.ಎಂ. ಕೃಷ್ಣ ಅವರು. ಯಾಕಂದರೆ ಅವರು ಹಿಂದೆನೇ ಆಗಬೇಕಾಗಿತ್ತು, ಆಗಿರಲಿಲ್ಲ. ಅವರಿಗೆ ಒಪ್ಪಿಸಿ ಅವ್ರನ್ನ ಸ್ಪೀಕರ್ ಮಾಡಿದರು. ಈ ಬಾರಿ ಅದು ಎಸ್.ಎಂ. ಕೃಷ್ಣ ಅವರ ಅವಕಾಶ ಅಂತ ಎಲ್ಲರೂ ತಿಳ್ಕೊಂಡಿದ್ರು. ಆದರೆ ಯೂಶಲಿ ಕಾಂಗ್ರೆಸ್ ಹೈಕಮಾಂಡಿಂದ ಬರ್ತಾರಲ್ಲ ಅಬ್ಸರ್ವರ್ಸ್, ಬಂದಾಗ ಲೆಜಿಸ್ಲೇಚರ್ ಪಾರ್ಟಿ ಮೀಟಿಂಗ್ ಆ್ಯಸ್ ಯೂಶುವಲ್ ಕಾನ್ಫರೆನ್ಸ್ ಹಾಲಲ್ಲಿ ನಡೆದಿತ್ತು. ಆವಾಗ ಬಂದವರು G.K. ಮೂಪನಾರ್ ಮತ್ತು ವಿಜಯ ಭಾಸ್ಕರ್ ರೆಡ್ಡಿ ಅವರು. ಸೊ ಅವರಿಬ್ಬರು ಬಂದುಬಿಟ್ಟು ಶಾಸಕರನ್ನ ಆ್ಯಸ್ ಯೂಶುವಲ್ ಒಪಿನಿಯನ್ ಎಲ್ಲ ಕೇಳ್ತಾರೆ. ಸೊ ಒಪಿನಿಯನ್ಸ್ ಅವರು ಕೊಡ್ತಾರೆ, ಗುಂಪಲ್ಲಿ ತೊಗೊಳ್ತಾರೆ. ಒಪಿನಿಯನ್ ತೊಗೊಂಡು ಕಡೆಗೆ ಆ್ಯಂಟಿ ರೂಮ್ಗೆ ಹೋಗಿ ಅವರು ಅಲ್ಲೊಂದು ಸ್ವಲ್ಪ ಹೊತ್ತು ಡಿಸ್ಕಸ್ ಮಾಡಿ ಆಮೇಲೆ ಆಚೆ ಬರ್ತಾರೆ. ಬಂದು 178 ಜನ ಇದ್ದಂಥ ಶಾಸಕಾಂಗ ಸಭೆ ಅದು. ಐ ಮೀನ್ ಹಿಸ್ಟ್ರಿಯಲ್ಲೇ ಹೈಯೆಸ್ಟ್ ನಂಬರ್ ಆಫ್ ಲೆಜಿಸ್ಲೇಷನ್ಸ್ ಇದ್ದು. ಸೊ ಬಂದು ಅನೌನ್ಸ್ ಮಾಡ್ತಾರೆ, ಈ ಬಾರಿ ಹೈಕಮಾಂಡ್ಸ್ ಡಿಸಿಷನ್ ಇಸ್ ಟು ಮೇಕ್ ಮಿಸ್ಟರ್ ವೀರಪ್ಪ ಮೊಯ್ಲಿ ಚೀಫ್ ಮಿನಿಸ್ಟರ್. ಒಂದು ನಿಮಿಷ ಸ್ಟಂಡ್ ಸೈಲೆನ್ಸ್. ಯಾಕಂದರೆ ಮೊಯ್ಲಿಯವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಸೊ ಅವ್ರಿಗೇನು ಅಂಥ ಶಾಸಕಾಂಗ ಸಭೆಯಲ್ಲೂ ಕೂಡ ಅವರಿಗೇನು ಅಂಥ ಬೆಂಬಲ ಇರಲಿಲ್ಲ. ಮತ್ತು ಘಟಾನುಘಟಿಗಳು ಪ್ರಯತ್ನ ಮಾಡ್ತಾಯಿದ್ರು. ಎಸ್.ಎಂ. ಕೃಷ್ಣ ಇದ್ದರು, K.H. ರಂಗನಾಥ್ ಇದ್ದರು, ರಾಜಶೇಖರ ಮೂರ್ತಿ ಇದ್ದರು. ಇವರಲ್ಲಿ ಯಾರೋ ಒಬ್ರು ಆಗ್ಬೋದು ಅನ್ನೋ ಒಂದು ನಿರೀಕ್ಷೆ ಇತ್ತು. ಆದರೆ ಮೊಯ್ಲಿಯವರ ಹೆಸರು ಬಂದಾಗ ಅಫ್ಕೋರ್ಸ್ ಒಂದು ನಿಮಿಷದ ಕ್ಷಣ ಅಷ್ಟೇ. ನಂತರ ಎಲ್ಲರೂ ಚಪ್ಪಾಳೆ ಹೊಡೆದು ಹೈಕಮಾಂಡ್ ಡಿಸಿಷನ್ ಅಂದಮೇಲೆ ಹೈಕಮಾಂಡ್ ಡಿಸಿಷನ್ ದೇ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಸೊ ಅದಾಯಿತು. ಮೊಯ್ಲಿಯವರು ಮತ್ತು ಅವರ ಬೆಂಬಲಿಗರಿಗಂತೂ ತುಂಬ ಭಾರಿ ಖುಷಿ ಆಯಿತು. ಸೊ ಇದರ ಹಿಂದೆ ಹೋಗಿ ಸ್ವಲ್ಪ ನಾವು ಏನಾಯಿತು, ಹೇಗೆ ಮೊಯ್ಲಿಯವರಾದವು ಅಂತ ಹೇಳಿ ಕೆಲವು ಒಂದು ವಿಚಾರ ಮಾಡಿದಾಗ ಅವರಿಗೆ ಒಂದು ಕೇರಳ ಕನೆಕ್ಷನ್ ಇದ್ದಿದ್ದು ಹೆಲ್ಪ್ ಆಯಿತು ಅನ್ನೋ ವಿಚಾರ ತಿಳಿದು ಬಂತು. ಈ ವಿಚಾರವನ್ನು ಮೊಯ್ಲಿಯವರು ತಮ್ಮ ಆತ್ಮಕಥನ ನನ್ನ ಬೊಗಸೆಯ ಆಕಾಶ ಅನ್ನೋ ಪುಸ್ತಕದಲ್ಲಿ ಬರ್ಕೊಂಡಿದ್ದಾರೆ. ಏನಂದರೆ ಅವರು ಹೇಳ್ತಾರೆ, ಕೇರಳದಲ್ಲಿ LDF ಸರ್ಕಾರ ಅಲುಗಾಡ್ತಾ ಇತ್ತು.
ಆವಾಗ ಪ್ರಧಾನಮಂತ್ರಿ ಆಗಿದ್ದ ಇಂದಿರಾ ಗಾಂಧಿಯವರು ನನಗೆ ಹೇಳಿದ್ರು, ಅಲ್ಲಿ ಹೋಗಿ ನೋಡಿ ಏನಾಗ್ತಾ ಇದೆ ಕೇರಳದಲ್ಲಿ ಅಂತ ಹೇಳಿ. ಸೊ ಅಲ್ಲಿ ರಾಜಕೀಯ ವಿದ್ಯಮಾನಗಳನ್ನ ನೋಡಿಬಿಟ್ಟು, ಕಮ್ಯುನಿಸ್ಟ್ ಸರ್ಕಾರ ಅದೇನೋ ಬೀಳುವ ಸಾಧ್ಯತೆ ಇದೆ, ಅಲ್ಲಿ ನಮ್ಮ UDF ಸರ್ಕಾರ, ಕಾಂಗ್ರೆಸ್ ಲೆಡ್ UDF ಸರ್ಕಾರ ಬರಲಿಕ್ಕೆ ಅವಕಾಶ ಇದೆಯಾ ನೋಡಿ ಅಂತ ಹೇಳಿ ನಾನು ಹೋಗಿ ಅಲ್ಲಿ ಅಸೆಸ್ ಮಾಡಿದೆ. ಅಲ್ಲಿ ಎಲ್ಲ ಮಾಡಿ ನೋಡಿದಾಗ ಕೆಲವೇ ದಿನಗಳಲ್ಲಿ ಆ LDF ಸರ್ಕಾರ ಬಿದ್ದು UDF ಸರ್ಕಾರ ಅಧಿಕಾರಕ್ಕೆ ಬರುವ ಅವಕಾಶ ಉಂಟಾಯಿತು. ಸೊ ನನಗೆ ಇಂದಿರಾ ಗಾಂಧಿ ಅವರು ಕಂಗ್ರ್ಯಾಚುಲೇಟ್ ಮಾಡಿದ್ರು. ಆ ಸಂದರ್ಭದಲ್ಲಿ ಎರಡನೇ ಬಾರಿಗೆ ಕೇರಳದ ಮುಖ್ಯಮಂತ್ರಿ ಆದವರು ಕರುಣಾಕರನ್ ಅವರು ನನಗೆ ಪ್ರೊಫ್ಯೂಸ್ಲಿ ಥ್ಯಾಂಕ್ ಮಾಡಿದ್ರು ಅಂತ ಹೇಳ್ತಾರೆ. ಅಂದರೆ ಇದು ಎಷ್ಟು ಮಟ್ಟಿಗೆ ಅವರೇ ಹೇಳ್ಕೊಂಡಿರ್ತಕ್ಕಂಥದ್ದು, ಇದು ಎಷ್ಟು ಮಟ್ಟಿಗೆ ನಿಜವೋ ಸುಳ್ಳೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಆ ಒಂದು ಇದು ಕೆಲಸ ಮಾಡಿರಬಹುದು ಅಂತ ಒಂದು ಸ್ಪೆಕ್ಯುಲೇಷನ್. ಯಾಕಂದರೆ ಕರುಣಾಕರನ್ನು ಯೂಶಲಿ ಹ್ಯಾಡ್ ಅ ವೆರಿ ಗುಡ್ ಈಕ್ವೇಷನ್ ವಿತ್ ನರಸಿಂಹರಾವ್. ಸೊ ಇಲ್ಲಿ ಸ್ಥಾನ ಖಾಲಿಯಾದಾಗ ಮೊಯ್ಲಿ ಅವರು ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡು ಬಹುಶಃ ಅವರಿಂದ ಒಂದು ಒಳ್ಳೆ ಮಾತು ಬಂದಿರೋದ್ರಿಂದ ನರಸಿಂಹರಾವ್ ಆಯಿತು ಆಗಲಿ ಅಂತ ಹೇಳಿ ಮೊಯ್ಲಿ ಅವ್ರನ್ನ ಮಾಡಿರ್ಬೋದು. ಸೊ ಹೀಗೆ ಕರುಣಾಕರನ್ ಅವರ ಆಶೀರ್ವಾದದಿಂದ ಮುಖ್ಯಮಂತ್ರಿ ಆದರೂ ಕೂಡ ಅವರು ತಮ್ಮ ಪುಸ್ತಕದಲ್ಲಿ ಹೇಳ್ಕೊಳ್ತಕ್ಕಂಥದ್ದು, ನನಗೆ 90% ಶಾಸಕರ ಬೆಂಬಲ ಇತ್ತು, ಹಾಗಾಗಿ ನಾನು ಆದೆ ಅಂಥೇಳಿ. ಅಫ್ಕೋರ್ಸ್ ಅವರಿಗೆ 90% ಶಾಸಕರ ಬೆಂಬಲ ಇದ್ದಿದ್ರೆ ಅವರು ಮುಖ್ಯಮಂತ್ರಿ ಆದ ಕೆಲವೇ ದಿನಗಳಲ್ಲಿ ಅವರ ವಿರುದ್ಧ ಬಂಡಾಯ ಆಗ್ತಾ ಇರಲಿಲ್ಲ. ಅದು ಇನ್ನು ಮುಂದೆ ಬರ್ತಕ್ಕಂಥ ವಿಚಾರ. ಸೊ ಹೀಗೆ ಅವರು ಇನ್ನೊಂದು ವಿಚಾರವನ್ನು ಹೇಳ್ತಾರೆ ಅವರ ಪುಸ್ತಕದಲ್ಲಿ, ಭಾಳ ಇಂಟ್ರೆಸ್ಟಿಂಗ್. ಮೊಯ್ಲಿ ಅವರು ಅವರ ಇಮ್ಯಾಜಿನೇಷನ್ ಭಾಳ ಚೆನ್ನಾಗಿರುತ್ತೆ. ಸೊ ಅವ್ರು ಹೇಳ್ತಾರೆ 1983ರಲ್ಲಿ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆದಾಗ ನನಗೆ ಹೆಚ್ಚಿನ ಅವಕಾಶ ಆಯಿತು ಮುಖ್ಯಮಂತ್ರಿ ಆಗಲಿಕ್ಕೆ ಅಂತ. ಇವ್ರಿಗೆ ಹೆಂಗಪ್ಪ ಅವಕಾಶ ಇತ್ತು, ಕಾಂಗ್ರೆಸ್ ಆಗ್ತಾನೆ ಸೋತಿದೆ, ಎಲೆಕ್ಷನ್ ಹೀನಾಯವಾಗಿ ಸೋತಿತ್ತು ಅಂತ ನೀವು ನೋಡಿದ್ರೆ ಅವ್ರು ನೋಡಿ ಅನಾಲಿಸಿಸ್ ಏನಂದರೆ, ಆಗ ಜನತಾ ದಳಕ್ಕೆ ಅಥವಾ ಜನತಾ ಪಕ್ಷಕ್ಕೆ ಬಂದಂಥ ಸೀಟ್ಗಳು 62, ಕಾಂಗ್ರೆಸ್ಗೆ 85 ಬಂದಿತ್ತು. ಮತ್ತು ಬಂಗಾರಪ್ಪನವರ ಕ್ರಾಂತಿರಂಗ ಮತ್ತು ಉಳಿದ ಇಂಡಿಪೆಂಡೆಂಟ್ಸ್ ಎಲ್ಲ ಸೇರಿ 35 ಜನ MLAಗಳಿದ್ದರು. ಅವರೆಲ್ಲ ನನ್ನ ಪರವಾಗಿದ್ದರು, ನನಗೆ ಸಪೋರ್ಟ್ ಮಾಡ್ತಾಯಿದ್ರು, ನಾನೇ ಮುಖ್ಯಮಂತ್ರಿ ಆಗುವ ಎಲ್ಲ ಅವಕಾಶ ಇತ್ತು. ಆದರೆ ನಮ್ಮ ಪಕ್ಷದವರೇ ನನ್ನ ವಿರುದ್ಧ ಕೆಲಸ ಮಾಡಿ ಅದನ್ನು ತಪ್ಪಿಸಿದ್ರು. ಅದರಲ್ಲೂ ಕೇಂದ್ರ ವೀಕ್ಷಕರಾಗಿದ್ದಂಥ ಬೂಟಾ ಸಿಂಗ್ ಅವರು ನನ್ನ ವಿರುದ್ಧ ಪಿತೂರಿ ಮಾಡಿದ್ರು ಅಂತ ಹೇಳ್ಕೊತಾರೆ ಪುಸ್ತಕದಲ್ಲಿ. ಇದು ಎಷ್ಟು ಮಟ್ಟಿಗೆ ನಿಜವೋ ಸುಳ್ಳೋ ಗೊತ್ತಿಲ್ಲ. ಮೊಯ್ಲಿ ಅವ್ರ ಬಗ್ಗೆ ಒಂದು ರೀತಿ ಒಂದು ಮಾತು ಬರುತ್ತೆ ಅವಾಗ, ಈ ಮೊಯ್ಲಿ ಅವರು ಬಹಳ ಸುಳ್ಳು ಹೇಳ್ತಾರೆ ಅಂತೇಳಿ. ಅವರ ವಿರೋಧ ಪಕ್ಷಗಳಿಂದ ಬಹಳ ವ್ಯಕ್ತ ಆಗ್ತಾ ಇತ್ತು, ಅವರ ಪಕ್ಷದವರು ಹೇಳ್ತಾ ಇದ್ರು. ಸೊ ಅದ್ರ ಎಷ್ಟು ಮಟ್ಟಿಗೆ ನಿಜವೋ ಸುಳ್ಳೋ ಗೊತ್ತಿಲ್ಲ. ಅಂತೂ ಇಂಥ ವಿಚಾರಗಳನ್ನ ಅವರು ಅವರ ಪುಸ್ತಕದಲ್ಲಿ ಹೇಳ್ಕೊಂಡಿದ್ದಾರೆ. ಮೊಯ್ಲಿಯವರ ಮುಖ್ಯಮಂತ್ರಿ ಆಯ್ಕೆಯ ಹಿಂದಿನ ಕಥೆಯನ್ನು ನಾವು ಕೇಳಿದ್ವಿ ನಿಮ್ಮಿಂದ. ಆದರೆ ಅವರ ಆಡಳಿತ ಹೇಗಿತ್ತು ಅಂತ. ಸೊ ಇದೆಲ್ಲ ಓಕೆ, ಅವರ ರಾಜಕೀಯ ಹಿನ್ನೆಲೆ, ಅದು ಅವರ ಬ್ಯಾಕ್ ಡೋರ್ ಎಂಟ್ರಿ ಏನೇನೆಲ್ಲ ಸಾಹಸ ಮಾಡಿ ಆಗ್ತಾರೆ. ಆದರೆ ಆದ ನಂತರದಲ್ಲಿ ಅವರ ಆಡಳಿತ ಹೇಗಿತ್ತು, ಮೊಯ್ಲಿಯವರ ಆಡಳಿತ? ಮೊಯ್ಲಿಯವರು ಒಳ್ಳೆ ಆಡಳಿತಗಾರರು, ದರ್ ಇಸ್ ನೋ ಡೌಟ್ ಅಬೌಟ್ ಇಟ್. ದಕ್ಷ ಆಡಳಿತಗಾರರು. ಅವರು ಒಳ್ಳೊಳ್ಳೆ ಆಫೀಸರ್ಸ್ನ ಸೆಲೆಕ್ಟ್ ಮಾಡಿ ಒಳ್ಳೊಳ್ಳೆ ಸ್ಥಾನದಲ್ಲಿ ಹಾಕಿದ್ರು. ಅವರು ಮಾಡಿದ ಮೊದಲನೇ ಒಂದು ಕೆಲಸ ಅಂದರೆ, ಬಂಗಾರಪ್ಪನವರ ಕಾಲದಲ್ಲಿ ಚೀಫ್ ಸೆಕ್ರೆಟರಿ ಆಗಿದ್ದ ಅಲೆಕ್ಸಾಂಡರ್ ಅವ್ರನ್ನ ತೆಗೆದು JC ಲಿನ್ ಅವ್ರನ್ನ ತಿರ್ಗಾ ಚೀಫ್ ಸೆಕ್ರೆಟರಿ ಮಾಡಿದ್ರು. ಸೊ ಈ ರೀತಿ ಒಳ್ಳೊಳ್ಳೆ ಸ್ಥಾನಗಳಿಗೆ ಕರೆಕ್ಟ್ ಆದಂಥ ಆಫೀಸರ್ಸ್ ಎಲ್ಲ ಹಾಕಿ ಹೇಳಿದ್ರು. ಮತ್ತು ಅವರ ಕಾಲದಲ್ಲಿ ಆದಂಥ ಒಂದು 2-3 ಒಳ್ಳೆಯ ಕೆಲಸಗಳು ಅಂತ ಹೇಳಿದ್ರೆ, ಒಂದು ಆಲಮಟ್ಟಿ ಡ್ಯಾಮ್ನ ಏರಿಸಿತ್ತಂದು. ಆಲಮಟ್ಟಿ ಡ್ಯಾಮು 519 ಮೀಟ್ರಷ್ಟು ಇತ್ತು, ಭಾಳಷ್ಟು ವರ್ಷಗಳ ಕಾಲ ಅಷ್ಟೇ ಇತ್ತು. ಕರ್ನಾಟಕ ಸರ್ಕಾರ ಇನ್ನೂ ಅದನ್ನು ಮೇಲಕ್ಕೆ ಏರಿಸ್ಬೋದು ಅನ್ನೋ ಒಂದು ನಿರ್ಧಾರಕ್ಕೆ ಬಂದು, ಟೆಕ್ನಿಕಲಿ ಇಟ್ ವಾಸ್ ಪಾಸಿಬಲ್. ಸೊ ಅದಕ್ಕೆ ಮಹಾರಾಷ್ಟ್ರ ಮತ್ತು ಬೇರೆ ಸರ್ಕಾರಗಳು ಒಪ್ತಾ ಇರಲಿಲ್ಲ. ಹಾಗಾಗಿ ಸುಪ್ರೀಂ ಕೋರ್ಟ್ ಹೋಗಿ ಸುಪ್ರೀಂ ಕೋರ್ಟ್ನಲ್ಲೇ ಆ ಕೇಸ್ ಗೆದ್ದಿದ್ವಿ. ಸೊ 519 ಮೀಟ್ರಿಂದ 524 ಮೀಟ್ರಿಗೆ ಏರಿಸುವಂಥ ಒಂದು ಫೇವರಬಲ್ ವರ್ಡಿಕ್ಟು ಸುಪ್ರೀಂ ಕೋರ್ಟಿಂದ ಬಂದಿತ್ತು. ಅದನ್ನು ಯಾವ ಸರ್ಕಾರ ಇಂಪ್ಲಿಮೆಂಟ್ ಮಾಡಿರಲಿಲ್ಲ. ಇವರ ಕಾಲದಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಿ ಸುಮಾರು 1.25 ಲಕ್ಷ ಎಕರೆಯಷ್ಟು ಹೆಚ್ಚು ಕೃಷಿ ಭೂಮಿಗೆ ನೀರಾವರಿ ಸೌಕರ್ಯ ಸಿಗುವಂತೆ ಮಾಡಿದ್ರು. ಇದು ಒಂದು. ಎರಡನೇದಾಗಿ ಅವರು ಕ್ಯಾಪಿಟೇಷನ್ ಫೀ ಮತ್ತು ಲಿಕ್ಕರ್ ಲಾಬಿಗಳನ್ನು ಎದುರಾಕೊಂಡಿದ್ದು. ಆವಾಗ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಕಾಲೇಜುಗಳನ್ನು ನಡೆಸ್ತಾ ಇದ್ದಂಥವರು ದೊಡ್ಡ ಬಲಾಢ್ಯರು, ಎಲ್ಲ ಮಠಾಧೀಶರು, ಮಠಾಧಿಗಳಿಗೆ ಸೇರಿದವರು, ಲಿಂಗಾಯತರು, ಒಕ್ಕಲಿಗರು, ಎಲ್ಲ ಮಠದವರು ಸೇರಿದ್ದು. ಸೊ ಅಲ್ಲಿ ಎಸ್ಪೆಷಲಿ ಮೆಡಿಕಲ್ ಆ್ಯಂಡ್ ಇಂಜಿನಿಯರಿಂಗ್ ಕಾಲೇಜು ಭಾಳಷ್ಟು ಡಿಮಾಂಡ್ ಇತ್ತು ಸೀಟ್ಗಳಿಗೆ. ಸೊ ಸಾಕಷ್ಟು ಕ್ಯಾಪಿಟೇಷನ್ ನಡೀತಾ ಇತ್ತು. ಆಮೇಲೆ ಬಲಾಢ್ಯರಿಗೆ ಹೆಚ್ಚು ಸ್ಥಾನಗಳು ಸಿಗ್ತಾ ಇತ್ತು. ಅಲ್ಲಿ ಮೆರಿಟ್ ಸ್ಟೂಡೆಂಟ್ಸ್ಗೆ ಅವಕಾಶ ತುಂಬ ಕಮ್ಮಿ ಇತ್ತು.
ಆವಾಗ ಇವರು ತಗೊಂಡ್ಕೊಂಡ ಒಂದು ಉತ್ತಮವಾದಂಥ ಒಂದು ಇನಿಷಿಯೇಟಿವ್ ಅಂತ ಹೇಳಿದ್ರೆ CET ಮಾಡಿದ್ದು. ಓಕೆ. ಸೊ CET ಈಗ ಏನು ನಾವು CET ಅಂತ ನೋಡ್ತೀವಿ, ಇದು ವೀರಪ್ಪ ಮೊಯ್ಲಿ ಅವರ ಕಾಲದಲ್ಲಿ ವೀರಪ್ಪ ಮೊಯ್ಲಿ ಅವರ ಕಾಂಟ್ರಿಬ್ಯೂಷನ್. ಓಕೆ. ಆಗ ಹರೀಶ್ ಗೌಡ ಅಂತ ಹೇಳುವ ಒಂದು ಒಳ್ಳೆಯ IAS ಆಫೀಸರ್ ಇದ್ದರು. ಸೊ ಅವರು ಇದನ್ನು ಪ್ಲ್ಯಾನ್ ಮಾಡಿ ಡಿಸೈನ್ ಮಾಡಿ CET ಹೇಗಿರಬೇಕು, ಎಲ್ಲ ಕಾಲೇಜುಗಳನ್ನು ಹೇಗೆ ತರಬೇಕು, ಮೆರಿಟ್ ಬೇಸ್ಡ್ ಅಡ್ಮಿಷನ್ ಹೇಗೆ ಮಾಡಬೇಕು ಅನ್ನೋದು ಮಾಡಿದ್ರು. ಅದು ಒಂದು ಉತ್ತಮವಾದಂಥ ಕಾರ್ಯ. CET ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ಪ್ರಮುಖ ಮಠಗಳ ಒಂದು ವೈರತ್ವನ ಅವರು ಕಟ್ಕೊಳ್ಬೇಕಾಯ್ತು. ಅಂದರೆ ಅವರು ಮಾಡಿದ ಒಳ್ಳೆಯ ಕೆಲಸ ಅವರಿಗೆ ಒಂದು ರೀತಿಯಲ್ಲಿ ತಿರುಗುಬಾಣ ಆಯಿತು ಅಂತಲೇ ಹೇಳಬೇಕಾಗತ್ತೆ. ಈ ಸಂದರ್ಭದಲ್ಲಿ ಬಹುಶಃ ಪ್ರಮುಖ ಜಾತಿಗಳ ಮತ್ತು ಮಠಾಧಿಪತಿಗಳ ವಿರೋಧವನ್ನು ಅವರು ಕಟ್ಕೋಬೇಕಾಯಿತು. ರಾಜಕೀಯವಾಗಿ ಇದನ್ನು ಅವರು ಎದುರಿಸಲಿಕ್ಕೆ ಯಾವ ಉಪಾಯ ಕಂಡುಕೊಂಡ್ರು? ಹಾಗಾದರೆ ಅವರ ಏನಾದ್ರು ಕಂಫರ್ಟ್ ಝೋನ್ ಥರ ಏನಾದ್ರು ಕ್ರಿಯೇಟ್ ಮಾಡ್ಕೊಂಡ್ರ? ಯಾವ ರೀತಿ ಅದನ್ನು ಅವರು ಎದುರಿಸಿದ್ರು ಅಂತ ನೋಡಿ. ಅವರಿಗೆ ಬಂದ ಕೆಲವೇ ವಾರಗಳಲ್ಲಿ ಅವರ ವಿರುದ್ಧ ಬಂಡಾಯ ಶುರು ಆಯಿತು. ಅದನ್ನು ಲೀಡ್ ಮಾಡ್ತಾ ಇದ್ದವರು SM ಕೃಷ್ಣ, ರಾಜಶೇಖರ ಮೂರ್ತಿ, KH ರಂಗನಾಥ್ ಇವರೆಲ್ಲ ಇದ್ದರು. ಸೊ ಇವರೇ ಅವರ ವಿರುದ್ಧ ಆಗ್ತಾರೆ. ಅವರು ಆಗಾಗ್ಗೆ ದೆಹಲಿಗೆ ಹೋಗಿ ಹೈಕಮಾಂಡ್ಗೆ ಇವರ ವಿರುದ್ಧ ದೂರು ಕೊಡೋದು, ಬೆಂಗಳೂರಿನಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅವರ ಸರ್ಕಾರದ ವಿರುದ್ಧನೇ ಅವರು ಆಪಾದನೆಗಳನ್ನು ಮಾಡ್ತಾ ಇರ್ತಾರೆ. ಸೊ ಬಹಿರಂಗ ಬಂಡಾಯ ನಡೀತಾ ಇರುತ್ತೆ. ಆ ಸಮಯದಲ್ಲಿ ಮೊಯ್ಲಿ ಅವರು ಒಂದು ರೀತಿ ಒಬ್ಬಂಟಿ ಆಗ್ಬಿಡ್ತಾರೆ. ಆ ಸಮಯದಲ್ಲಿ ಒಬ್ಬಂಟಿ ಆದಂಥ ಮೊಯ್ಲಿ ಅವರು ತಮ್ಮ ಆಪ್ತ ವಲಯವನ್ನು ಇಟ್ಕೊಂಡು ಅವರು ಆಪರೇಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಸೊ ಆಪ್ತ ವಲಯದಲ್ಲಿ ಅವರ ಶ್ರೀಮತಿ ಅವರಾದಂಥ ಮಾಲತಿ ಮೊಯ್ಲಿ ಅವರು ಕೂಡ ಇರ್ತಾರೆ. ಸೊ ಈ ಒಂದು ಗ್ರೂಪು ಕೆಲವೊಂದು ಹಗರಣಗಳಲ್ಲಿ ಸಿಕ್ಕಾಕೊಳ್ಳುತ್ತೆ. ಅದರಲ್ಲಿ ಇವರು ಡಿಸಿಡೆಂಟ್ಸೇ ಆಚೆಗೆ ತಂದಂಥ ಒಂದು ವಿಚಾರ ಅಂತ ಹೇಳಿದ್ರೆ, ರಾಮಕೃಷ್ಣ ಹೆಗಡೆ ಕಾಲದಲ್ಲಿ ಇಂಟ್ರೊಡ್ಯೂಸ್ ಮಾಡಿದಂಥ ಅರ್ಯಾಕ್ ಬಾಟ್ಲಿಂಗನ್ನು ತೆಗೆದು ಸ್ಯಾಶೆನಲ್ಲಿ ಕೊಡೋದಕ್ಕೆ ಹೆಂಡದ ದೊರೆಗಳಿಗೆ ಅವಕಾಶ ಮಾಡಿಕೊಡ್ತಾರೆ. ಅದರಿಂದ ಸರ್ಕಾರದ ಬೊಕ್ಕಸಕ್ಕೆ 177 ಕೋಟಿಯಷ್ಟು ನಷ್ಟ ಆಯಿತು ಅಂತ ಅವರ ಆಪಾದನೆ, ಅವರ ಪಕ್ಷದವರೇ ಆಪಾದನೆ. ಸೊ ಈ ಮಧ್ಯೆ 1994 ಜನವರಿ ವರ್ಷಾಚರಣೆಗೆ ಅವರು ತಮ್ಮ ಫ್ಯಾಮಿಲಿ ಜೊತೆಗೆ ಗೋವಾಗೆ ಹೋಗಿರ್ತಾರೆ. ಸೊ ಅಲ್ಲಿ ಒಂದು ವಾರ ಫ್ಯಾಮಿಲಿ ಜೊತೆಗೆ ಚೆನ್ನಾಗಿ ಕಳೆದು ಅವರು ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬರ್ತಾ ಇದ್ದಂಗೆ ಶಾಸಕಾಂಗ ಸಭೆ ನಡೆಯೋದಿರುತ್ತೆ. ಅಷ್ಟೊತ್ತಿಗೆ ಬಹುಶಃ ಎಲ್ಲ ಡಿಸಿಡೆಂಟ್ಸು ಇವರ ವಿರುದ್ಧ ಅದನ್ನು ಉತ್ತುಂಗಕ್ಕೆ ಎತ್ಕೊಂಡು ಹೋಗಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ರು ಅಂತ ಕಾಣುತ್ತೆ. ಯಾವುದೇ ಒಂದು ಸೂಚನೆ ಇಲ್ಲದೆ ಶಾಸಕಾಂಗ ಪಕ್ಷದಲ್ಲಿ ಮಾರಾಮಾರಿ ಆಗುತ್ತೆ. ಸೊ ಫಸ್ಟ್ ಟೈಮ್ ಎಷ್ಟರ ಮಟ್ಟಿಗೆ ಆಗುತ್ತೆ ಅಂತ ಹೇಳಿದ್ರೆ ಪೊಲೀಸ್ನವ್ರನ್ನ ಕರೆಸಬೇಕಾಗತ್ತೆ. ಪೊಲೀಸ್ನವ್ರು ಬಂದು ಕೈ ಮಿಲಾಯಿಸುವುದನ್ನು ತಪ್ಪಿಸಬೇಕಾಗತ್ತೆ. ಸೊ ಇದು ಒಂದು ಪ್ರಕರಣ. ಇದರ ಜೊತೆಗೆ ವಿಧಾನಸಭೆ ನಡೀತಾ ಇತ್ತು ಆ ಸಮಯದಲ್ಲಿ. ಅಲ್ಲಿ ಕೂಡ ವೀರಪ್ಪ ಮೊಯ್ಲಿ ಅವರಿಗೆ ಮಾತಾಡ್ಲಿಕ್ಕೆ ಕೂಡ ಬಿಡೋದಿಲ್ಲ. ಅವರೇ ಪಕ್ಷದವರು ಅವರಿಗೆ ಬೈಗಳನ್ನು ಮಾಡಿ ಅವರ ವಿರುದ್ಧ ಧರಣ ಕೂತು ಅವರು ಒಂದು ಯಾವುದೋ ವಿಚಾರದಲ್ಲಿ ಒಂದು ಉತ್ತರ ಕೊಡಬೇಕಾಗಿರುತ್ತೆ, ಅದಕ್ಕೆ ಅವಕಾಶವನ್ನೇ ಕೊಡೋದಿಲ್ಲ. ಅವರೇ ಪಕ್ಷದವರು ಪ್ರಾಬಬಲಿ ಫಾರ್ ದ ಫಸ್ಟ್ ಟೈಮ್. ಯಾಕಂದ್ರೆ ನಾವೆಲ್ಲ ನೋಡಿರ್ತಕ್ಕಂಥದ್ದು CM ವಿರುದ್ಧ ವಿರೋಧ ಪಕ್ಷದವರು ಧರಣಿ ಕೂತ್ಕೊಳ್ಳೋದು, ಅವರು ಅವ್ರ ಮೇಲೆ ಆಪಾದನೆಗಳು ಮಾಡೋದು ನೋಡಿದ್ದೀವಿ. ಇಲ್ಲಿ ನಡೀತಾ ಇದ್ದಂದ್ರೆ ಮೊಯ್ಲಿಯವರ ವಿರುದ್ಧ ಅವರ ಪಕ್ಷದವರೇ ಸೇರಿ ಧರಣಿ ಕೂತ್ಕೊಳ್ಳೋದು, ಅವರನ್ನು ಹೀನಾಯವಾಗಿ ಬೈಯುವುದು, ಇದೆಲ್ಲ ನಡೀತಾ ಇತ್ತು. ಸೊ ಇಂಥ ಎಲ್ಲ ಪ್ರಕರಣಗಳು ನಡೆದಾಗ ಅದನ್ನು ನೋಡಿದಾಗ ಈಗಿನ ಸದಸ್ಯರು ಎಷ್ಟೋ ಸಭ್ಯರಂತ ಸಭ್ಯತೆಯನ್ನು ಕೋರ್ಟ್ನಲ್ಲಿ ಹೌದೌದು. ಸೊ ಈಗೆಲ್ಲ ಆದಾಗ ಹೈಕಮಾಂಡು ಪ್ರತಿ ಸರ್ತಿ ಕಾಂಗ್ರೆಸ್ ಹೈಕಮಾಂಡ್ ಏನು ಮಾಡುತ್ತೆ ಅಂದರೆ ಒಬ್ಬರನ್ನ ಅಬ್ಸರ್ವರ್ ಕಳಿಸ್ತಾರೆ, ಹೋಗಿ ಶಾಂತದ ಮಾಡಿ. ಸೊ ಆ ಕಾಲದಲ್ಲಿ AK ಆಂಟೋನಿ ಬಂದಿದ್ದರು, ದೆನ್ ಜಗನ್ನಾಥ್ ಮಿಶ್ರಾ ಬಂದಿದ್ದರು. ಹೀಗೆ ಹೈಕಮಾಂಡಿಂದ ಒಬ್ಬೊಬ್ಬರೇ ಬಂದು ಇಲ್ಲಿ ಸಮಾಧಾನ ಪಡಿಸ್ಲಿಕ್ಕೆ ಪ್ರಯತ್ನ ಪಡ್ತಕ್ಕಂಥದ್ದು. ಸೊ ಒಂದು ರೀತಿ ಅದು ಸ್ವಲ್ಪ ದಿನ ಕಡಿಮೆ ಆದಂಗೆ ಆಗುತ್ತೆ, ಕಡೆಗೆ ತಿರುಗಿ ಉಲ್ಬಣಗೊಳ್ತಾ ಇರುತ್ತೆ.